ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ನಿನ್ನೆ ಸಿಗಂದೂರು ಜಾತ್ರೆಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನು ನಿಮಗೆ ತೋರಿಸಿದ್ದೀನಿ, ಓಕೆನಾ. ಬಟ್ ಉಳಿದಂತಹ ಅರ್ಧ ಭಾಗನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಶಾರ್ಟ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಾಲ್ ಹಾಕಿದ್ದು, ನಾವು ಏನು ಡಿಶ್ ಮಾಡಿದ್ವಿ, ಅದ್ರ ಜೊತೆಗೆ ಏನು ಪ್ರಾಬ್ಲಮ್ ಆಯಿತು, ಜಾತ್ರೆ ಟೈಮಲ್ಲಿ ಏನೆಲ್ಲ ಹಾಕಿದರೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಜಾತ್ರೆ ಟೈಮಲ್ಲಿ ಸಿಗಂದೂರಿಗೆ ಬಂದಾಗ ಏನು ಪ್ರಾಬ್ಲಮ್ ಆಗುತ್ತೆ, ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಆಲ್ ನೆನ್ನೆ ನಾನು ನಿಮಗೆ ಹೇಳಿದ್ದೀನಿ, ಬಟ್ ಅದ್ರ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ನಮ್ಮ ಸ್ಟಾಲ್ನಲ್ಲಿ ಆದಂತಹ ಪ್ರಾಬ್ಲಮ್ಗೆ ನಮ್ಮ ಪಕ್ಕ ಸ್ಟಾಲ್ ಅವರು ನಮಗೆ ಒಂದು ಹೊಸ ರೆಸಿಪಿನ ಹೇಳ್ಕೊಟ್ರು. ಏನು ಆ ರೆಸಿಪಿ, ಆಮೇಲೆ ಅದು ಹೇಗೆ ನಾವು ರಿಕವರಿ ಮಾಡ್ಕೊಂಡ್ವಿ ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೆಸಿಪಿ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈವನ್ ಯಾರಾದರೂ ಅದನ್ನು ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾಕಂದರೆ ಫಸ್ಟ್ ಟೈಮ್ ನಾವು ಮಾಡಿದ್ದಾಗಿತ್ತು, ಆದರೆ ಒಳ್ಳೆ ಪ್ರಾಫಿಟ್ನೇ ನೋಡಿದ್ವಿ ನಾವು. ಈ ಒಂದು ಪೊಟ್ಯಾಟೊ ಚಿಪ್ಸಲ್ಲಿ ಏನು ಸಾರಿ ಹೇಳಿಬಿಟ್ಟೆ ಅಲ್ಲ ನಾನು. ಓಕೆ, ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ನಾವು ಮಾಡಿದ್ದಾಗಿತ್ತು. ಸೊ ಈ ರೆಸಿಪಿ ನಮಗೆ ಗೊತ್ತಿರಲಿಲ್ಲ, ಬಟ್ ನಮ್ಮ ಹತ್ರ ಮಿಷಿನ್ ಎಲ್ಲ ಇತ್ತು. ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಇದನ್ನು ನಮಗೆ ಪಕ್ಕ ಸ್ಟಾಲ್ ಅವರು ಹೇಳ್ಕೊಟ್ರು. ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ ಮಾಡ್ತಾಯಿದ್ರು. ಸೊ ಅವ್ರು ನಮಗೆ ಇದರ ರೆಸಿಪಿ ತೋರಿಸ್ಕೊಟ್ರು. ಇಮಿಡಿಯೇಟಾಗಿ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ಸುಮಾರು ಒಂದು 20 kg ನಾವು ಸೇಲ್ ಮಾಡಿದ್ವಿ. ಸೊ ಇದು ನಮಗೆ ಆದಂತಹ ಒಂದು ಬೆನಿಫಿಟ್ಟು. ಸೊ ಅದ್ರ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈವನ್ ಯಾರಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ತುಂಬ ಕೆಲಸ ಹಿಡಿಯಲ್ಲ, ಖರ್ಚು ಜಾಸ್ತಿ ಬರಲ್ಲ, ಲಾಭ ಕೂಡ ಜಾಸ್ತಿ ಇದೆ. ತುಂಬ ಪ್ರೊಫೆಷ್ನಲ್ ಆಗಿ ಅಥವಾ ಒಂದು ಇವತ್ತು ಟ್ರೆಂಡಿಂಗಲ್ಲಿರುವಂತಹ ಫುಡ್ ಇದು ಅಂತಲೇ ಹೇಳ್ಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿನ ಹೇಳ್ಕೊಡ್ತೀನಿ. ಅದನ್ನು ನೀವು ಮಿಸ್ ಮಾಡದೆ ನೋಡಿ. ಇವನ್ ನಿಮ್ಮ ಮನೇಲಾದರೂ ಮಾಡ್ಕೊಬೋದು, ಇಲ್ಲ ಪ್ರೊಫೆಷ್ನಲ್ ಆಗಾದರೂ ಮಾಡ್ಕೊಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಗೊತ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ರೆಸಿಪಿ ತೋರಿಸಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಪಟ್ ಅಂತ ಚೆಕ್ ಮಾಡ್ಬೋದು. ಓಕೆ, ಇವಾಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಏನೆಲ್ಲ ಆಯಿತು ಉಳಿದಂತಹ ಭಾಗನ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸಿಗಂದೂರು ತಾಯಿಯ ಮೂಲ ವಿಗ್ರಹ. ನೋಡ್ಕೊಂಬಂದ್ರಿ ಅಲ್ವಾ, ಜಾತ್ರೆಯ ಒಂದು ದೇವಿಗೆ ಪೂಜೆ ಸಲ್ಲಿಸ್ತಕ್ಕಂತಹ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು ಇಷ್ಟು ಸಣ್ಣ ಒಂದು ಕ್ಲಿಪ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಾತ್ರೆಯಲ್ಲಿ ಪೂಜೆನ ಹೇಗೆ ಮಾಡಿದರು ಅಂತ ಹೇಳಿ. ದೇವಿಯಿಂದ ಪ್ರಸಾದ ಕೂಡ ಆಗಿದೆ. ಅಂದರೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. 2025ರಲ್ಲಿ ಯಾರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ನ ಮಾಡ್ಕೊತಾ ಇದ್ದೀರಾ, ಆ ನಿಮ್ಮ ಎಲ್ಲ ಕನಸು ಆಸೆ ಈಡೇರಲಿ ಅಂತ ಕೇಳ್ಕೊತೀನಿ. ಇನ್ನು ನಮ್ಮ ಸ್ಟಾಲ್ ಕಡೆ ಬರೋದಾದರೆ, ಇಲ್ಲಿ ನಮ್ಮ ಮಲೆನಾಡ ಸವಿರುಚಿ ಹೋಳಿಗೆನಲ್ಲಿ ಒಳ್ಳೆ ಪ್ರಿಪೇರ್ ಆಗ್ತಾ ಇತ್ತು ನೋಡಿ. ಜಾತ್ರೆಯಲ್ಲಿ ತುಂಬಾ ಅನುಭವಗಳನ್ನು ಪಟ್ಕೊಂಡ್ವಿ. ಯಾಕೆಂತಂದರೆ ಏನೋ ಒಂದು ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಖಂಡಿತವಾಗ್ಲೂ ನಾವು ಅದನ್ನು ಹೊರಗಡೆ ಹೇಳ್ಕೊಬೇಕು ಅಂತ ಅಂದರೆ ನಾಚಿಕೆ ಅಂತ ಹೇಳ್ತೀವಿ. ಅಂದರೆ ಈಗ ಎಷ್ಟೋ ಜನ ಏನಾಗುತ್ತೆ ಅಂದರೆ ಹಳ್ಳಿ ಕಡೆ ಬದುಕೋದು ತುಂಬ ಕಷ್ಟ. ಇವಾಗ ನಾವು ಏನಾದರೂ ಮಾಡ್ತೀವಿ ಅಂತ ಅಂದರೆ ನಮ್ಮ ಅಕ್ಕಪಕ್ಕದವರೇ ಹೇಳ್ತಾರೆ, ಅವರು ಹಾಗಾಗಲಿ ಹಿಂಗಾಗಲಿ ಅಂತ ಕೆಟ್ಟದಾಗಿ ಹೇಳ್ಕೊಳ್ಳೋರೇ ಇರ್ತಾರೆ. ಈಗಿನ ಕಾಲದಲ್ಲಿ ಹೇಗಿದೆ ಅಂದರೆ ದುಡಿದು ತಿನ್ನೋದು ಕೂಡ ಕಷ್ಟ. ಕೂತರು ಹೇಳ್ತಾರೆ, ದುಡಿದು ತಿಂದರೂ ಹೇಳ್ತಾರೆ. ಸೊ ಇನ್ನು ಲಾಸ್ ಆಗಿಬಿಡ್ತು ಅಂದರೆ ಬೇಜಾರು ಪಡ್ಕೊಳ್ಳೋದಕ್ಕಿಂತ ಖುಷಿ ಪಡೋರೇ ತುಂಬ ಜನ ಇರ್ತಾರೆ. ಬಟ್ ನನಗೆ ಇಲ್ಲಿ ನಮಗೆ ಸ್ವಲ್ಪ ಲಾಸ್ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ನಾಚಿಕೆ ಇಲ್ಲ. ಏಕೆಂತಂದರೆ ನಾವು ಇಲ್ಲಿ ಕಳ್ಕೊಂಡಿದ್ದಕ್ಕಿಂತ ಬಿ ಆನೆಸ್ಟಾಗಿ ಹೇಳ್ತೀನಿ, ಪಡ್ಕೊಂಡಿದ್ದು ತುಂಬಾ ಇದೆ. ಯಾಕಂದರೆ ನಾವು ಹೋಗಿದ್ದು ಹೋಳಿಗೆ ಸ್ಟಾಲ್ ಮಾಡಲಿಕ್ಕೆ ಅಂತ ಹೇಳಿ. ಬಟ್ ಹೋಳಿಗೆನಲ್ಲಿ ನಮಗೆ ಸ್ವಲ್ಪ ಫೇಲ್ ಆಯಿತು ಅಂದಿದ ತಕ್ಷಣ ಅಕ್ಕಪಕ್ಕದವರೆಲ್ಲ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾರನೇ ದಿನ ಸಡನ್ನಾಗಿ ನಾವು ರೆಸಿಪಿನ ಚೇಂಜ್ ಮಾಡಿದ್ವಿ. ಸೊ ಫಸ್ಟ್ ಟೈಮ್ ಮಾಡಿದಂತಹ ರೆಸಿಪಿನಲ್ಲಿ ನಾವು ಸ್ವಲ್ಪ ಪ್ರಾಫಿಟ್ ನೋಡಿದ್ದಲ್ಲದೆ ಆವತ್ತಿನ ದಿನಾನೇ ನಾವು ಒಂದು 20 kg ಅಷ್ಟು ಪೊಟ್ಯಾಟೋನ ಕಳಿಸಿದ್ವಿ. ಅಂದರೆ ಅಷ್ಟು ನಾವು ಬಿಸ್ನೆಸ್ನ ಮಾಡಿದ್ವಿ. ಅದು ನಮಗೆ ಪ್ರೌಡ್ ಫೀಲ್ ಆಯಿತು. ಅದು
ಯಾಕಂದರೆ ಸಾಮಾನ್ಯ ವಿಷಯ ಅಲ್ಲ. ಮಾಡಿದ ಮೊದಲನೇ ದಿನವೇ ನಾವು ಅಷ್ಟು ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಖಂಡಿತವಾಗ್ಲೂ ಸಾಮಾನ್ಯ ವಿಷಯ ಅಲ್ಲ. ಯಾಕಂದರೆ ಒಂದು 2-3 ಸತಿ ನಾವು ಟ್ರೈ ಮಾಡಬೇಕು, ಫೇಲ್ ಆಯಿತು ಅಂತ ಅಂದರೆ ಆಮೇಲೆ ನಾವು ಮತ್ತೆ ರೀಟ್ರೈ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಬಟ್ ನಮ್ಮ ಪಕ್ಕದ ಸ್ಟಾಲ್ ಅವರು ಗೋಬಿ ಮಂಚೂರಿ ಮಸಾಲೆ ಪುರಿ ಮಾಡ್ತಿದ್ರು. ಸೊ ಅವರು ಕೂಡ ಈ ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ನ ಮಾಡ್ತಾ ಇದ್ರಂತೆ ಪ್ರೊಫೆಷ್ನಲ್ ಆಗಿ. ಬಟ್ ಇಲ್ಲಿ ಅವರು ಆ ಸ್ಟಾಲ್ ಹಾಕಿರಲಿಲ್ಲ. ಬಟ್ ನಮಗೆ ಹೋಳಿಗೆ ಅಷ್ಟು ಹೋಗ್ತಾ ಇಲ್ಲ ಅಂತ ಅಂದಿದ ತಕ್ಷಣ ನಮ್ಮ ಹತ್ರ ಮಿಷಿನರಿ ಇತ್ತು. ಬಟ್ ಅದಕ್ಕೆ ಬೇಕಾಗಿರುವಂತಹ ಐಟಮ್ಗಳನ್ನು ಅವ್ರದ್ದು ಮಾರನೇ ದಿನವೇ ಹೇಳಿ ಕೊನೆಗೆ ಸಾಗರ ಕಳಿಸಿ, ಸಾಗರದಿಂದ ಐಟಮ್ಗಳನ್ನೆಲ್ಲ ತರಿಸಿ ಸುಮಾರು ಸಂಜೆ ಒಂದು 5 ಗಂಟೆ ಮೇಲೆ ನಾವು ಈ ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮಗೆ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು ಅಲ್ಲಿ ಲೋಕಲ್ ಜನ ಮಾತ್ರ, ಟೂರಿಸ್ಟ್ ಅವ್ರು ಯಾರೂ ಬರಲಿಲ್ಲ. 7:30-8 ಗಂಟೆಗೆ ಜನ ಬರೋದಕ್ಕೆ ಸ್ಟಾರ್ಟ್ ಆಯಿದ್ರು. ಸೊ ಆ ಟೈಮಲ್ಲಿ ನಾವು ಸುಮಾರು ಒಂದು 20 kg ಪೊಟ್ಯಾಟೊನ ಕಳಿಸಿದ್ವಿ ಅಂದರೆ ಅದು ಸುಮ್ಮನೆ ಸಾಮಾನ್ಯವಾದ ಮಾತಲ್ಲ. ನಮಗೆ ಫ್ರೀ ಇರಲಿಲ್ಲ, ಕಂಟಿನ್ಯೂಸ್ ನಾವು ಕೊಡ್ತಾನೆ ಇದ್ವಿ. ನಮಗೆ ಪ್ರೌಡ್ ಫೀಲ್ ಆಗಿದ್ದು ಏನು ಅಂತ ಅಂದರೆ ಈ ಹಿಂದೆ ನಾವು ಆ ಥರ ಕೆಲಸನ ಮಾಡಿ ಇವಾಗ ನಾವು ಅದನ್ನು ಸೇಲ್ ಮಾಡ್ತಾ ಇದ್ದೀವಿ ಅಂದಾಗ ಅದರಲ್ಲಿ ಸರ್ಪ್ರೈಸ್ ಅಥವಾ ಏನು ಅಷ್ಟು ಆಶ್ಚರ್ಯ ಪಡೋವಂಥದ್ದೇನು ಇರೋದಿಲ್ಲ, ಓಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾವು ಏನು ಮಾಡ್ದಿರಾ ಫಸ್ಟ್ ಟೈಮ್ ಮಾಡಿ ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಸೇಲ್ ಮಾಡಿ ಅದರಲ್ಲಿ ಪ್ರಾಫಿಟ್ ನೋಡಿದ್ವಿ ಅಲ್ವಾ, ಅದು ನಮಗೆ ತುಂಬಾ ಖುಷಿ ಆಯಿತು. ಸೊ ಇದರಿಂದ ನಾನು ನಿಮಗೆ ಹೇಳೋದೇನು ಅಂತ ಅಂದರೆ ಖಂಡಿತವಾಗ್ಲೂ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದಕ್ಕಿಂತ ಹೆಚ್ಚಾಗಿ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದಾಗ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ತುಂಬ ಒಳ್ಳೆ ಮ್ಯಾಟರು. ಈ ಒಂದು ಅವರು ಬಂದು ಸಪೋರ್ಟ್ ಮಾಡಿ ನಮಗೆ ಅಷ್ಟೆಲ್ಲ ರೆಸಿಪಿನ ಓಪನ್ ಆಗಿ ಯಾವುದೇ ಮುಚ್ಚು ಮರೆ ಇಲ್ಲದೆ ಹೇಳ್ಕೊಟ್ರಲ್ವ. ಸೊ ಇದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವರಿಗೆ ಈ ವಿಡಿಯೋ ಮೂಲಕ ನಾನು ತುಂಬ ಹೃದಯದ ಥ್ಯಾಂಕ್ಸ್ನ ಹೇಳ್ತೀನಿ. ಇನ್ನು ನಮಗೆ ಪೊಟ್ಯಾಟೊ ಸ್ಪ್ರಿಂಗ್ ರೋಲು ಕೊಡ್ತಾ ಕೊಡ್ತಾ ಬಿಸ್ನೆಸ್ ಆಗ್ತಾ ಇತ್ತಲ್ವ. ಸೊ ಹಾಗಾಗಿ ಕತ್ಲಾಗಿದ್ದೆ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಒಂದು 12:30 1 ಗಂಟೆ ಆಗಿತ್ತು ಟೈಮು. ಎಲ್ಲ ಖಾಲಿ ಆಯಿತು, ಸ್ಟಾಲೆಲ್ಲ ಜನ ಎಲ್ಲ ಖಾಲಿಯಾಗಿದ್ದರು. ಸೊ ಈ ಟೈಮಲ್ಲಿ ನಾವು ಸ್ಟಾಲೆಲ್ಲ ಕ್ಲೋಸ್ ಮಾಡಬೇಕು. ಇವತ್ತಿಗೆ ನಮ್ಮ ಜಾತ್ರೆ ಕ್ಲೋಸ್ ಆಯಿತು. ಇನ್ನು ನಾಳೆ ಬೆಳಗ್ಗೆ ಬಂದು ನಾವು ಸ್ಟಾಲ್ ಏನೇನು ಹಾಕಿದ್ದೀವಿ ಸೊ ಎಲ್ಲ ತಗೊಂಡು ಹೋಗಬೇಕಾಗ್ತಿತ್ತು. ನಾನು ಸ್ಪ್ರಿಂಗ್ ರೋಲ್ ಮಾಡಿದ್ದು ಯಾವುದು ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಬ್ಯುಸಿ ಆಗಿಬಿಟ್ಟಿದ್ವಿ. ಈ ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ ಅಲ್ವಾ, ಸೊ ಆವಾಗಲೇ ನಿಮಗೆ ಹೇಳ್ತೀನಿ. ಸೊ ಹೇಗೆ ಮಾಡೋದು, ಹೇಗೆ ಕಟ್ ಮಾಡೋದು, ಯಾವ ಮಿಷಿನರಿ ಬೇಕಾಗುತ್ತೆ, ಏನೆಲ್ಲ ಅದಕ್ಕೆ ಐಟಮ್ಗಳು ಬೇಕಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟು ಮನೆಗೆ ಹೋದ್ಮೇಲೆ ಇದನ್ನು ಮಾಡ್ತೀನಿ ಅಲ್ವಾ, ಆವಾಗ ನಿಮಗೆ ಹೇಳ್ತೀನಿ. ಸೊ ಒಂದು ಥರ ನಮಗೆ ಈ ಸ್ಟಾಲು ಬೇಜಾರಿನ ವಿಷಯ. ಯಾಕಂದರೆ ಒಂಥರ ಬಿಸ್ನೆಸ್ ಹೋಳಿಗೆನಲ್ಲಿ ಫೇಲ್ ಆದ್ವಿ. ಸೊ ಹಾಗಾಗಿ ಸ್ವಲ್ಪ ಬೇಜಾರು. ಬಿಟ್ಟರೆ ಇನ್ನು ಅಕ್ಕಪಕ್ಕ ಮತ್ತು ಜೀವನ ಕಲಿಸ್ಕೊಟ್ಟಂತಹ ಪಾಠ, ಈ ಸ್ಟಾಲ್ ಹೇಳ್ಕೊಟ್ಟಂತಹ ವಿದ್ಯೆ ಇದೆಲ್ಲ ಇದೆಯಲ್ವಾ, ಇದನ್ನೆಲ್ಲ ನಾವು ಬಿಟ್ಟೋಗಬೇಕು ಅಂದರೆ ಬೇಜಾರಾಗ್ತಿತ್ತು. ಇದೇ ಅಂಗಡಿಯವರು ನಮ್ಗೆ ಹೇಳ್ಕೊಟ್ಟಿದ್ದು. ಸೊ ಅವರು ಯಾವುದೇ ರೆಸಿಪಿನ ಮುಚ್ಚಿಟ್ಕೊಡ್ದೆ ಪಟ್ ಅಂತ ಹೇಳ್ಕೊಟ್ರು. ಅವ್ರ ಹತ್ರ ಅವರು ಗೋಬಿ ಕೂಡ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸೊ ಆ ರೆಸಿಪಿ ಕೇಳಿದರು, ಅವ್ರು ಹೇಳ್ತಿದ್ರು ಅನಿಸುತ್ತೆ. ಬಟ್ ನಮಗೆ ಕೇಳಲಿಕ್ಕೆ ಟೈಮ್ ಆಗಲಿಲ್ಲ. ಓಕೆ, ಈ ರೆಸಿಪಿನ ಅವರು ನನಗೆ ಹೇಳ್ಕೊಟ್ಟಿದ್ದಾರೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ಬಿಸ್ನೆಸ್ನ ಟ್ರೈ ಮಾಡಿ. ಈ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆ ಅಂತಂದರೆ ತುಂಬ ಕೆಲಸ ಇಲ್ಲ, ಹಾಗೆ ಖರ್ಚು ಕಡಿಮೆ. ಅದ್ರ ಜೊತೆಗೆ ಇವತ್ತು ಟ್ರೆಂಡಿಂಗಲ್ಲಿರುವಂಥದ್ದು ಈ ಪೊಟ್ಯಾಟೊ ಸ್ಪ್ರಿಂಗ್ ರೋಲು ತುಂಬ ಹೈ ಪ್ರಾಫಿಟಲ್ಲಿರುತ್ತೆ. ನಿಮಗೆ ಸಾಧಾರಣ ಅಂದ್ರೂ ಒಂದು 20 ಪೊಟ್ಯಾಟೊ ಹೋದ್ರೂ ನೀವು ಹಾಕಿದಂಥ ಬಂಡವಾಳ ಅಲ್ಲೇ ಬಂದಿರುತ್ತೆ. ಸೊ ಹಾಗಾಗಿ ನಾನು ಈ ರೆಸಿಪಿನ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲಿ ಪ್ರೊಫೆಷ್ನಲ್ ಆಗಿ ಮಾಡೋರು, ಬಿಸ್ನೆಸ್ ಆಗಿ ತೊಗೊಳ್ಳೋರು ಅವರು ಕೂಡ ಟ್ರೈ ಮಾಡಿ. ನಮ್ಮ ಒಂದು ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಅವರು ಹೇಳ್ಕೊಟ್ಟಿರೋದಕ್ಕೂ ಸಾರ್ಥಕತೆ ಸಿಗುತ್ತೆ. ಸೊ ಇದು ನಾನು ನಿಮಗೆ ಕೊಡ್ತಾ ಇರೋಂತಹ ಒಂದು ಸಜೆಷನ್ನು. ಅದ್ರ ಜೊತೆಗೆ ಸುಮಾರು 2:30 ಆಗಿತ್ತು ನಾವು ಸ್ಟಾಲೆಲ್ಲ ಕ್ಲೋಸ್ ಮಾಡಿ ಬರಬೇಕಂದ್ರೆ. ಇವಾಗ ರೂಮ್ ಮಾಡಿದ್ವಿ ಅಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ನಾನು ನಿಮಗೆ ಹೇಳಬೇಕು, ಸಿಗಂದೂರಲ್ಲಿ ಟಾಯ್ಲೆಟು ಮತ್ತು ಬಾತ್ರೂಮು ಒಂಚೂರು ಚೆನ್ನಾಗಿರಲಿಲ್ಲ. ಆವಾಗ ತುಂಬಾ ಗಲೀಜಾಗಿತ್ತು. ಯಾರೆಲ್ಲ ಸಿಗಂದೂರಿಗೆ ಬಂದಿದ್ದೀರಾ ಅವ್ರಿಗೆಲ್ಲ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ಈಗಂತೂ ತುಂಬ ಹೈಫೈ ಆಗಿ ಹೈಜಿನಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಬೆಳಗ್ಗೆ ಮುಂಚೆ ಬಿಸಿನೀರು ಸಿಗುತ್ತೆ 20 ರೂಪಾಯಿ ಕೊಟ್ಟರೆ. ನೀವು ರೂಮ್ ಮಾಡಿಲ್ಲ ಅನ್ನೋದಾದರೆ, ಹೊರಗಡೆ ಮಲ್ಕೋತೀರಾ ಅನ್ನೋದಾದರೆ ಇಲ್ಲಿ ನೀವು
ಹೋಗಿ ತೊಗೊಳ್ಬೋದು. ಸೊ ಈ ಫೆಸಿಲಿಟಿ ಇವಾಗಿಂದ ಸಿಗ್ತಾ ಇರೋದು. 20 ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಬಕೆಟ್ ಫುಲ್ಲು ಬಿಸಿ ನೀರು ಕೊಡ್ತಾರೆ. ಸ್ನಾನ ಮಾಡೋದಕ್ಕೂ ಕೂಡ ತುಂಬ ನೀಟಾಗಿದೆ ಬಾತ್ರೂಮ್ ಎಲ್ಲ. ಸೊ ಯೂಸ್ ಮಾಡ್ಕೊಬೋದು. ಟಾಯ್ಲೆಟ್ ಕೂಡ ಆವಾಗ ಚೆನ್ನಾಗಿರಲಿಲ್ಲ, ಬಟ್ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಸತಿ ನಾನು ಬಂದಾಗ ಅಂದ್ಕೊಂಡಿದ್ದೆ ಏನು ಈ ಥರ ಇದೆ ಟಾಯ್ಲೆಟು ಬಾತ್ರೂಮ್ ಎಲ್ಲ ಅಂತ, ಬಟ್ ಈಗ ಆ ಥರ ಎಲ್ಲ ವರಿ ಮಾಡ್ಕೊಳ್ಳೋದೇ ಬೇಡ. ದೇವಸ್ಥಾನ ಎಷ್ಟು ನೀಟಾಗಿದೆ, ಸೊ ಅದೇ ರೀತಿ ಪ್ರತಿಯೊಂದನ್ನು ನೀಟಾಗಿ ಇವಾಗೆಲ್ಲನೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗಿ ಮಲಗೆದ್ದ ಮೇಲೆ ಮಾರನೇ ದಿನ ಬೆಳಗ್ಗೆ ನಾವು ಟಿಫನ್ಗೆ ಹೋಗ್ತಾ ಇದ್ದೀವಿ. ಟಿಫನ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾವು ಇವರನ್ನೆಲ್ಲ ಬಸ್ಸಿಗೆ ಕಳಿಸ್ಬಿಟ್ಟು ನಾನು ನನ್ನ ಹಸ್ಬೆಂಡು ಈ ಸ್ಟಾಲ್ನ ಖಾಲಿ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೋಗಬೇಕು. ಒಂದು ರೀತಿ ಖುಷಿ, ಇನ್ನೊಂದು ರೀತಿ ಬೇಜಾರು. ಹೋಗ್ತಾ ಇದ್ದೀವಿ, ಖಾಲಿ ಮಾಡ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಸ್ಟಾಲ್ ಎಲ್ಲ ಮುಗೀತು ಅನ್ನೋದೊಂದು ಖುಷಿ. ಆದರೆ ಇನ್ನೊಂದು ಅಕ್ಕಪಕ್ಕದವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿತ್ತು. ಸೊ ಒಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸ ಬಿಲ್ಡಪ್ ಆಗಿತ್ತು. ಅದ್ರ ಜೊತೆಗೆ ಒಬ್ರು ಕಷ್ಟಕ್ಕೆ ಆಗ್ತಾ ಇದ್ದಾರೆ ಅಂತ ಅಂದರೆ ಇನ್ನೊಬ್ರು ಕಷ್ಟದಲ್ಲಿದ್ದವರೇ ಆಗಬೇಕು ಹೊರತು ದೂರದಿಂದ ನೋಡೋರಿಗೆ ಯಾರಿಗೂ ಅದೇನು ಅನಿಸೋದು ಇಲ್ಲ. ಇನ್ನೊಂದು ನಾನು ಈ ವಿಡಿಯೋ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ, ಏನು ಅಂತ ಅಂದರೆ ಸಾಧ್ಯ ಆದರೆ ನಿಮ್ಮಿಂದ 4 ಜನಕ್ಕೆ ಸಹಾಯ ಮಾಡೋದಾದರೆ ಮಾಡಿ, ಆಗಿಲ್ಲ ಅಂದರೆ ಸೈಲೆಂಟ್ ಆಗಿರಿ. ಅದನ್ನು ಬಿಟ್ಕೊಂಡು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದು, ಕೆಟ್ಟದ್ದು ಮಾಡೋದು, ಈ ರೀತಿ ಕೆಲಸನ ಯಾರು ಯಾವತ್ತೂ ಯಾರಿಗೂ ಮಾಡಬಾರ್ದು. ಯಾಕೆ ಅಂತ ಅಂದರೆ ದೇವರೊಬ್ಬ ಇದ್ದಾನೆ. ನೀವು ಏನೇ ಅನ್ನಿ, ಏನೇ ಹೇಳಿ, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾನೆ. ನೀವು ಇನ್ನೊಬ್ರಿಗೆ ಅಂದಿದ್ದನ್ನು ಆ ದೇವರು ನಿಮಗೆ ರಿಟರ್ನ್ ಕೊಡ್ತಾನೆ. ಸೊ ಹಾಗಾಗಿ ದಯವಿಟ್ಟು ನಿಮಗೆ ಆಗಲಿಲ್ವಾ ಸುಮ್ಮನೆ ಇರಿ, ಆದರೆ ಸಹಾಯ ಮಾಡಿ. ಅದನ್ನು ಬಿಟ್ಟು ಕೆಟ್ಟದ್ದು ಬಯಸೋಕ್ಕೆ, ಕೆಟ್ಟದ್ದು ಮಾತಾಡೋದಕ್ಕೆ, ಕೆಟ್ಟದ್ದು ಹರಿಸೋದಕ್ಕೆ ದಯವಿಟ್ಟು ಹೋಗಬೇಡಿ. ಇದು ನನ್ನ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಸೊ ಈಗ ಟಿಫನ್ಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಊಟ ತಿಂಡಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ನಿನ್ನೆ ಕೂಡ ಪಲಾವ್ ಕೊಟ್ಟಿದ್ದರು, ಪಲಾವ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಉಪ್ಪಿಟ್ಟು ಕೂಡ ಇತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇವತ್ತು ಏನೋ ರೈಸ್ ಬಾತ್ ಮಾಡಿದರು, ಅದು ವಾಂಗಿಬಾತ್ ಟೈಪಲ್ಲಿತ್ತು, ಏನಂತ ಗೊತ್ತಾಗಲಿಲ್ಲ. ಬಟ್ ಊಟ ತಿಂಡಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪ್ರಸಾದ ದೇವಸ್ಥಾನದಲ್ಲಿ. ನಾವು ಈ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ, ಅಂದರೆ ಎಷ್ಟೋ ವರ್ಷ ಅಂದರೆ ನಾವು ನಿಯರಲ್ಲೇ ಇದ್ರೂ ಒಂದು 2 ಇಯರ್ಸ್ ಆಗಿತ್ತೆ ನಾವು ಸಿಗಂದೂರಿಗೆ ಬಂದ್ರೂ ಹೀಗೆ ಬಂದು ಹೋಗ್ಬಿಡ್ತಿದ್ವಿ ಅರ್ಜೆಂಟಲ್ಲಿ. ಬಿಟ್ಟರೆ ಈ ಥರ ಸ್ಟೇ ಆಗ್ತಾ ಇರಲಿಲ್ಲ. ಲಾಸ್ಟ್ ಟೈಮು ನಾನು ಸಿಗಂದೂರು ವಿಡಿಯೋ ಮಾಡಿದ್ದೀನಿ ನೋಡಿ, ಆವಾಗಲೂ ಅಷ್ಟೇ 1 ನೈಟ್ ಬಂದು ಸ್ಟೇ ಆಗಿದ್ವಿ. ಇವಾಗ 2 ಡೇಸ್ ಬಂದು ಇಲ್ಲಿ ಸ್ಟೇ ಆಗಿ ಇಲ್ಲಿಂದ ಏನೋ ಒಂದನ್ನು ಪಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದೊಂದು ಖುಷಿ ವಿಷಯ. ಖಂಡಿತವಾಗ್ಲೂ ಬನ್ನಿ, ಆ ದೇವರಿದ್ದಾನೆ. ಒಂದರಲ್ಲಿ ನಿಮಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಅದರಿಂದ ನಿಮಗೆ ಇನ್ನೊಂದೇನೋ ಸಿಕ್ಕಿರುತ್ತೆ. ಸೊ ಅದು ಪೇಷನ್ಸಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನಮ್ಗೆ ಹಿಂಗಾಗ್ಬಿಡ್ತಲ್ಲ ಹಂಗಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡಿ ಕೊರಗೋದ್ರಿಂದ ಯಾವುದೇ ರೀತಿ ಲಾಭ ಇಲ್ಲ. ನೋಡ್ತಾ ಇರ್ಬೋದು, ಏನೋ ರೈಸ್ ಬಾತ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಜನ ಪ್ರಸಾದನ ತೊಗೊತಾ ಇದ್ದಾರೆ. ಇವಾಗ ಇದನ್ನು ಪ್ರಸಾದನ ಸೆಂಟರ್ನ ನಾವು ಬಂದಿದ್ದೆ ಲೇಟಾಗಿತ್ತು, ಸುಮಾರು 8:30-9 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದು ಲಾಸ್ಟ್ ಟ್ರಿಪ್ ಅಂತೆ. ಇದೆಲ್ಲ ಊಟ ಆದಮೇಲೆ ಈಗ ಗೇಟ್ ಹಾಕಿಬಿಡ್ತಾರೆ. ಕ್ಲೋಸ್ ಆದಮೇಲೆ ಮತ್ತೆ ಇನ್ನು ಮಧ್ಯಾಹ್ನ ಊಟನೇ ಕೊಡೋದು. ಅದೆಲ್ಲ ಆಗಿ ಇನ್ನು ನಮ್ಮ ಸ್ಟಾಲ್ ಕಡೆ ಈ ಕಡೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಎಲ್ಲ ಖಾಲಿ ಮಾಡಿ ಎಲ್ಲ ಎತ್ತುತ್ತಾ ಇದ್ದಾರೆ, ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ಒಂಥರ ಬೇಜಾರಾಯಿತು. ಸ್ವಲ್ಪ ಖುಷಿ, ಸ್ವಲ್ಪ ಬೇಜಾರು. ಯಾಕಂದರೆ 2 ದಿನ ಇಲ್ಲೇ ಇದ್ವಿ ಅಲ್ವಾ, ತುಂಬಾ ಧೂಳಿದೆ ಆದ್ರೂ. ಸೊ ಅದೊಂದು ಬೇಜಾರು. ಇಲ್ಲಿಂದ ಹೋಗ್ತಾ ಇದ್ದೀವಿ ಈಗ ಅಂತ ಹೇಳಿ. ಇನ್ನೊಂದು ತುಂಬ ಪ್ರಾಫಿಟ್ ಮಾಡ್ಕೊಂಡು ಹೋಗಿದ್ದಿದ್ರೆ ಆವಾಗ ಸ್ವಲ್ಪ ಫೀಲ್ ಆಗ್ತಾ ಇರಲಿಲ್ಲ. ಬಟ್ ಅಂಥ ಪ್ರಾಫಿಟ್ ಏನೂ ಆಗಿಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಜಾರು. ನೋಡ್ತಾ ಇದ್ದೀರಲ್ಲ, ನಮ್ಮ ಪಕ್ಕದ ಅಂಗಡಿ ಖಾಲಿಯಾಗಿದೆ. ಸೊ ಇವರೇ ನಮಗೆ ಹೇಳ್ಕೊಟ್ಟಿದ್ದಾಗಿತ್ತು. ಸೊ ಇವರು ಖಾಲಿ ಮಾಡ್ಕೊಂಡು, ಇವರು ಶಿವಮೊಗ್ಗದವರಂತೆ. ಇವ್ರು ಎಲ್ಲೆಲ್ಲಿ ಸ್ಟಾಲ್ ಇರುತ್ತೆ ಆ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಕೊಪ್ಪ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ನಾವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಟೆಂಟನ್ನೆಲ್ಲ ತೆಗೆದಿದ್ದೀವಿ. ನಮ್ಮದು ಕೂಡ ಆಟೋ ಬಂದಿದೆ. ಸೊ ಫೈನಲಿ ಹೊರಡೋದಾಯಿತು. ಆಮೇಲೆ ನನಗೆ ನನ್ನ ಪಕ್ಕ ಸ್ಟಾಲ್ನಲ್ಲಿ ನನಗೆ ಒಬ್ಬ ಹುಡುಗ ಕೂಡ ಸಿಗ್ದ. ಅವರು ಕೂಡ ಯೂಟ್ಯೂಬರ್ ಅಂತ ಹೇಳಿದ್ರು. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರು.
ತುಂಬ ಒಳ್ಳೆ ಹುಡುಗ. ಈವನ್ ನನ್ನ ಬ್ರದರು. ಸೊ ನನಗೆ ಅವನ ಹೆಸರು ಗಣೇಶ್ ಅಂತ ಹೇಳಿ ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಅವನು ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಮೆಸೇಜ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಅಂತ ಬರಲಿ. ಯಾಕಂದರೆ ತುಂಬ ಒಳ್ಳೆ ಹುಡುಗರು, ಫ್ರೂಟ್ಸ್ ಅಂಗಡಿ ಏನೋ ಇಟ್ಟಿದ್ರು. ಸೊ ಅವ್ರದ್ದು ಕೂಡ ಬಿಸ್ನೆಸ್ ಚೆನ್ನಾಗಿತ್ತು, ಓಕೆನೆ. ಬಟ್ ತುಂಬ ಒಳ್ಳೆ ಹುಡುಗರು, ಈಗಷ್ಟೇ ಕಾಲೇಜ್ ಮುಗಿಸಿದ್ರಂತೆ. ಅವರು ಒಂದು ಸ್ಟಾಲ್ನ ಹಾಕಿದರು. ಒಳ್ಳೆ ಎಕ್ಸ್ಪೀರಿಯನ್ಸ್. ಕೊನೆಗೆ ಫೈನಲಿ ಹೋಗಬೇಕಂತ ಅಂದರೆ ಹೋಗಬೇಕು ಅಂತ ಹೇಳಿ ಹೊರಟಿದ್ವಿ. ಆ ಟೈಮಲ್ಲಿ ಏನೋ ಓಕ್ಳಿ ಹಾಕೋದು ಅಂತ ಹೇಳಿದ್ರು. ನನಗೆ ಇದು ಗೊತ್ತಿಲ್ಲ, ನನಗೂ ಒಂಥರ ವಿಶೇಷ ಅನ್ನಿಸ್ತು. ಅಂದರೆ 2 ದಿನ ಜಾತ್ರೆ ಆಯಿತು ಅಲ್ವಾ, ಈಗ ಆ ದೇವಿಗೆ ಓಕ್ಳಿ ಮಾಡ್ತಾರಂತೆ. ಓಕ್ಳಿ ಮಾಡಿ ಇಲ್ಲಿ ಇರ್ತಕ್ಕಂತಹ ಜನಕ್ಕೆಲ್ಲ ಓಕ್ಳಿ ಚೆಲ್ತಾರಂತೆ, ದೃಷ್ಟಿ ಆಗಿರುತ್ತೆ ಅಂತ ಹೇಳಿ. ಅದನ್ನು ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಈ ಕಡೆ ಬಂದ್ವಿ. ಈಗ ಓಕ್ಳಿ ನೀರು ಅಂದರೆ ಕೆಂಪು ನೀರು ಮಾಡ್ತಾರೆ ಅಲ್ವಾ, ಸೊ ಅದನ್ನು ಮಾಡಿ ಎಲ್ಲರ ಮೇಲೂ ಎರಚ್ತಾ ಇದ್ರು. ಸೊ ಕೆಲವರೆಲ್ಲ ಹೋಗಿ ಅವರೇ ಹಾಕಿಸ್ಕೊತಾ ಇದ್ರು, ಇನ್ನು ಕೆಲವರು ಓಡೋಗ್ತಾ ಇದ್ರು. ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇದನ್ನು ಕೂಡ ನೋಡ್ಕೊಂಡು ಬಂದ್ವಿ. ನೋಡಿ ಅವರು ಓಕ್ಳಿ ನೀರನ್ನು ಹಾಕ್ತಾ ಇದ್ದಾರೆ ಎಲ್ಲರ ಮೇಲೂ. ಇದು ಇವಾಗ ಅಲ್ಲಿ ಸುತ್ತಮುತ್ತ ಇರೋ ಅಂಗಡಿ ಮತ್ತು ಎಲ್ಲ ಜನರ ಮೇಲೂ ಹಾಕ್ತಾರಂತೆ. ಸೊ ಇದನ್ನು ಹಾಕಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅಂತಾರೆ. ಹಾಗಾಗಿ ಎಲ್ಲರೂ ಅವರಾಗೆ ಹೋಗಿ ಹಾಕಿಸ್ಕೊತಾರೆ. ಸೊ ನಮಗೂ ಎಲ್ಲಿ ಬೀಳುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ಬಿಟ್ಟು, ಯಾಕಂದರೆ ನಾವು ಕೂಡ ಇವಾಗ ಮನೆ ಕಡೆ ಹೋಗಬೇಕಿತ್ತಲ್ವ. ಸೊ ಹಾಗಾಗಿ ಇದಿಷ್ಟು ನಮ್ಮ ಜಾತ್ರೆಯ ಒಂದು ಸುಂದರ ವಾತಾವರಣ, ಸುಂದರ ಅನುಭವ ಮತ್ತು ಸುಂದರ ಒಂದು ರಿಲೇಷನ್ಶಿಪ್ಪು. ಸೊ ಬೇರೆಯವರ ಜೊತೆಗೆ ಅಂದರೆ ಅಕ್ಕಪಕ್ಕದವ್ರ ಜೊತೆಗೆ. ಸೊ ಇದೆಲ್ಲ ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ತಾ ಈ ಜಾತ್ರೆಯ ಇಲ್ಲಿನ ವಾತಾವರಣವನ್ನು ನಾವು ಇವತ್ತು ಮುಗಿಸಿ ಬನ್ನಿ ಲಾಂಚ್ ಕಡೆ ಹೋಗೋಣ. ಅಲ್ಲಿನ ವಾತಾವರಣ ಹೇಗಿದೆ ನೋಡಿಕೊಂಡು ಹಾಗೆ ಮನೆ ಕಡೆ ಹೋಗೋಣ. ಇನ್ನು ಈ ಜಾತ್ರೆ ವೈಬ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಲಾಂಚ್ ಹತ್ರ ಬಂದ್ವಿ. ಲಾಂಚ್ ಹತ್ರ ಬಂದರೆ ಇಲ್ಲಿ ಲಾಂಚ್ ಕೂಡ ಒಂದು ಬಂದು ನಿಂತಿತ್ತು. ಇವಾಗಷ್ಟೇ ಇನ್ನೊಂದು ಲಾಂಚ್ ಕೂಡ ಬರ್ತಾ ಇತ್ತು. ವೆಹಿಕಲ್ಸ್ ಯಾವುದೂ ಹಾಕ್ತಾ ಇರಲಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಇದೆ. ನಮ್ಮದು ಬೇರೆ ಲಗೇಜ್ ಗಾಡಿ ಬರೋದಿತ್ತು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು, ಯಾರ್ಯಾರಿಗೆಲ್ಲ ಇಲ್ಲಿ ಲಾಂಚಲ್ಲಿ ಹೋಗಬೇಕು ಅಂತ ಇಷ್ಟ ಇದೆ, ಆ್ಯಕ್ಚುಲಿ ನಮ್ಮ ಮಲೆನಾಡಿನ ಸಿಗಂದೂರು ಅರ್ಧಕ್ಕರ್ಧ ಫೇಮಸ್ ಆಗಿದ್ದು ಅಂದರೆ ಈ ಲಾಂಚಲ್ಲಿ ವೆಹಿಕಲ್ಸ್ ಹಾಕಿ ಆ ಕಡೆಯಿಂದ ಈ ಕಡೆ ದಾಟಿಸ್ತಾರೆ ಅಲ್ವಾ. ಸೊ ಹಾಗಾಗಿನೇ ಫಸ್ಟು ನಮ್ಮ ಸಿಗಂದೂರು ಫೇಮಸ್ ಆಗಿದ್ದು, ಆಮೇಲೆ ದೇವಿಯ ಶಕ್ತಿ ಏನಿದೆ ಅನ್ನೋದು ಎಲ್ಲರಿಗೂ ತಿಳಿತಾ ಬಂತು. ಸೊ ಇದು ಇನ್ನೊಂದು ವಿಶೇಷ. ಹಾಗೆಯೇ ಈಗ ನೆಕ್ಸ್ಟು ಒಂದು ಮೇ ಮತ್ತು ಜೂನ್ ತಿಂಗಳಲ್ಲಿ ಲಾಂಚ್ ಸ್ಟಾರ್ಟ್ ಮಾಡ್ತಾರೆ. ಲಾಂಚ್ ಇರೋದಿಲ್ಲ. ಹಾಗಾಗಿ ಯಾರಿಗೆಲ್ಲ ಲಾಂಚಲ್ಲಿ ಓಡಾಡಬೇಕು ಅನ್ನೋ ಆಸೆ ಇದೆ ಅವರೆಲ್ಲ ಈಗಲೇ ಬಂದು ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ. ಆ ನಂತರ ಬ್ರಿಡ್ಜ್ ಆಗುತ್ತೆ. ಸೊ ಬ್ರಿಡ್ಜ್ ಆದಮೇಲೆ ನೀವು ಲಾಂಚ್ಗೋಸ್ಕರ ವೆಯ್ಟ್ ಮಾಡಬೇಕಾಗಿಲ್ಲ. ಆಮೇಲೆ ಗಾಡಿನ ಅಲ್ಲೆಲ್ಲೋ ಪಾರ್ಕ್ ಮಾಡಿ ನೀವು ಬಸ್ಸಲ್ಲಿ ಬರೋವಂಥ ಅವಶ್ಯಕತೆಯೂ ಇಲ್ಲ, ಡೈರೆಕ್ಟಾಗಿ ನೀವು ಬ್ರಿಡ್ಜ್ ಮೇಲೆ ಬರ್ಬೋದು. ಸೊ ಹಾಗಾಗಿ ಯಾರಿಗೆಲ್ಲ ಲಾಂಚಲ್ಲಿ ಓಡಾಡಬೇಕು ಅನ್ನೋ ಆಸೆ ಇದೆ ಅವರೆಲ್ಲ ಈ ಮೇ ತಿಂಗಳೊಳಗಡೆ ಬನ್ನಿ, ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನೀವು, ಬ್ರಿಡ್ಜು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಅಲ್ಲಿ ಇನ್ನೊಂದು ಲಾಂಚ್ ಕೂಡ ಬರ್ತಾ ಇದೆ. ಸೊ ಹೊಳೆ ಮಧ್ಯದಲ್ಲಿ ಸುತ್ತ ನೀಲಿ ಆಗಿರುತ್ತೆ, ಅದರ ಮಧ್ಯದಲ್ಲಿ 2 ಲಾಂಚ್, ಒಂದು ಹೋಗ್ತಾ ಇರುತ್ತೆ, ಇನ್ನೊಂದು ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಆ ದೃಶ್ಯ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅವರು ನಮ್ಮ ಲಾಂಚನ್ನು ಕ್ಯಾಪ್ಚರ್ ಮಾಡ್ತಿರ್ತಾರೆ, ನಾವು ಅವ್ರ ಲಾಂಚನ್ನು ಕ್ಯಾಪ್ಚರ್ ಮಾಡ್ತಿರ್ತೀನಿ. ಇದು ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಇದೊಂದು ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು 3 ರಿಂದ 4 ಪಿಲ್ಲರ್ ಜಾಯಿಂಟ್ ಮಾಡಿದ್ರೆ ಬ್ರಿಡ್ಜ್ ಕೆಲಸ ಮುಗಿಯುತ್ತೆ. ಸೊ ಆಮೇಲೆ ಆ ಕಡೆ ಈ ಕಡೆ ಪಿಲ್ಲರ್ ಅಥವಾ ರೋಪ್ ಏನೋ ಕೊಡೋದಿದೆ. ಸೊ ಅದಿಷ್ಟು ಕೊಟ್ಟ ಮೇಲೆ ಬ್ರಿಡ್ಜ್ ಕಂಪ್ಲೀಟ್ ಆಗುತ್ತೆ. ಸೊ ಇದಿಷ್ಟು ಕೆಲಸ ಮೇ ತಿಂಗಳಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಇದೆ. ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಗೊತ್ತಿಲ್ಲ, ನೋಡಿ, ಮೇ ಬಿ ವೆಯ್ಟ್ ಮಾಡಿ ನೋಡಬೇಕು. ಈಗ ನೀರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಮ್ಮ ಲಾಂಚು ಬ್ರಿಡ್ಜ್ಗಿಂತ ಸ್ವಲ್ಪ ಹೈಟಲ್ಲಿ ಸ್ವಲ್ಪ ಕೆಳಗಡೆನೇ ಇದೆ. ಆದರೆ ನೀರು ಫುಲ್ ಇದ್ದಾಗ ಇನ್ನೂ ಸ್ವಲ್ಪ ಹೈಟ್ ಬರುತ್ತೆ, ನಿಯರ್ ಬ್ರಿಡ್ಜ್ ಹತ್ತತ್ರನೇ ಬರುತ್ತೆ ಹೈಟಲ್ಲಿ. ಸೊ ಇವಾಗ ಫ್ಲೈಓವರ್ ಕೆಳಗಡೆನೇ ನಾವು ಹೋಗ್ತಾ ಇದ್ದೀವಿ, ಬ್ರಿಡ್ಜ್ ಕೆಳಗಡೆನೇ. ಸೊ ಎಲ್ಲಿಂದ ಇದು ಪಾಸ್ ಆಗುತ್ತೆ. ನೀರು ಜಾಸ್ತಿ ಇದ್ದಾಗ ಬೇರೆ ಕಡೆ ಪಿಲ್ಲರಲ್ಲಿ ಪಾಸ್ ಆಗ್ತಾ ಇತ್ತು. ಈಗ ನೀರು ಕಡಿಮೆ ಆಗಿದೆ ಅಲ್ವಾ, ಸೊ ಈ ಪಿಲ್ಲರಿಂದ ಈ ಕಡೆ ಇದು ಪಾಸ್ ಆಗ್ತಾ ಇದೆ.
ಇದಿಷ್ಟು ನಮ್ಮ ಲಾಂಚ್ ಹಾಗೆ ನಮ್ಮ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಒಂದು ವಿಡಿಯೋ ಆಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ನಂತರ ಈ ಹೊಳೆ ದಾಟಿದ ಮೇಲೆ ಕಿಪ್ಪಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇದೆ. ಇದು ತುಂಬ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ, ಅಂದರೆ ಚಮತ್ಕಾರಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ದೇವಸ್ಥಾನ. ನಮ್ಮ ಸಿಗಂದೂರಿನ ಧರ್ಮದರ್ಶಿಗಳಾದಂತಹ ರಾಮಪ್ಪನವರೇ ಹೇಳ್ತಾರೆ, ಕಿಪ್ಪಡಿಯ ದುರ್ಗಾ ಪರಮೇಶ್ವರಿ ಮೊದಲು, ಆನಂತರ ಸಿಗಂದೂರಿನ ಚೌಡೇಶ್ವರಿ ಅಂತ. ಆದರೆ ಸಿಗಂದೂರಿನ ಚೌಡೇಶ್ವರಿ ಬೇಗ ಪ್ರಸಿದ್ಧಿ ಪಡೆಯುತ್ತೆ, ಆದರೆ ಕಿಪ್ಪಡಿಯ ಶ್ರೀ ದುರ್ಗಾ ಪರಮೇಶ್ವರಿ ಇವತ್ತಿಗೂ ಪ್ರಸಿದ್ಧಿ ಪಡೆದಿರಾ. ಅಲ್ಲೇ ಗ್ರಾಮಸ್ಥರಲ್ಲಿ ಸಾಕಷ್ಟು ಚಮತ್ಕಾರಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಅತಿ ಪವರ್ಫುಲ್ ಆದಂತಹ ದೇವಸ್ಥಾನ ಇದು. ನಾನು ನನ್ನ ವಿಡಿಯೋದಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಸೊ ನೀವು ಒಂದು ಸತಿ ಚೆಕ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾನು ಇನ್ನೊಂದು ಸತಿ ವಿಡಿಯೋ ಮಾಡಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಟ್ಟಾ, ಬಾಯ್, ಟೇಕ್ ಕೇರ್.